ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬ್ರೆಡ್ ಲಸಗ್ನ. ಮೊದಲಿಗೆ ವೆಜ್ಜಿಸ್ ಫ್ರೈಸ್ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ ಈರುಳ್ಳಿ, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟು, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ಮು, 2 ಸ್ಪೂನು ಸ್ವೀಟ್ ಕಾರ್ನು, 2 ಸ್ಪೂನು ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಓರೆಗೇನು, ಚಿಲ್ಲಿ ಫ್ಲೇಕ್ಸ್, 8 ರಿಂದ 10 ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಎಸಳು ಮತ್ತು ಸ್ವಲ್ಪ ಎಣ್ಣೆ. ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ, ಸ್ವೀಟ್ ಕಾರ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸು, ಅರ್ಧ ಚಮಚ ಓರೆಗಾನೋ, ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಅರ್ಧಂಬರ್ಧ ಬೇಯಿಸಬೇಕು. ಸೆಕೆಂಡ್ ಸ್ಟೆಪ್ ರೆಡ್ ಸಾಸ್. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ರಿಂದ 1.5 ಕಪ್ ತನಕ ಟೊಮೆಟೊ ಪೇಸ್ಟ್, 1 ಚಮಚ ಬೆಣ್ಣೆ, ಅರ್ಧ ಕಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ, 2 ಚಮಚ ಟೊಮೆಟೊ ಸಾಸ್, 1 ಚಮಚ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಓರೆಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಣ್ಣೆ. ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಎಣ್ಣೆ, ಬೆಣ್ಣೆಯನ್ನು ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸು, ಅರ್ಧ ಚಮಚ ಓರೆಗ್ಯಾನೋ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಗೆ ಆಗುವವರೆಗೆ ಹುರಿಯಬೇಕು. ನಂತರ ಟೊಮೆಟೊ ಪೇಸ್ಟು, ಟೊಮೆಟೊ ಸಾಸು, ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಗಟ್ಟಿಯಾಗುವವರೆಗೆ ಚೆನ್ನಾಗಿ ಕುದಿಸಬೇಕು. ಥರ್ಡ್ ಸ್ಟೆಪ್ ವೈಟ್ ಸಾಸ್. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ರಿಂದ 1.5 ಕಪ್ಪಷ್ಟು ಹಾಲು, 1 ಸ್ಪೂನು ಬೆಣ್ಣೆ, 2 ರಿಂದ 3 ಸ್ಪೂನು ತುರಿದ ಚೀಸು, 1 ರಿಂದ 2 ಸ್ಪೂನು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸು, ಓರೆಗ್ಯಾನೋ. ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಹಾಲು, ತುರಿದ ಚೀಸು, ಮೈದಾ, ಅರ್ಧ ಚಮಚ ಓರೆಗ್ಯಾನೋ, ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗಂಟಾಗದಂತೆ ಗಟ್ಟಿಯಾಗುವವರೆಗೆ ಕೈ ಬಿಡದೆ ತಿರುಗಿಸಬೇಕು. ಫೋರ್ತ್ ಸ್ಟೆಪ್ 4 ರಿಂದ 5 ಬ್ರೆಡ್ಡು. ಅದಕ್ಕೆ ಬೇಕಾಗುವಷ್ಟು ತುರಿದ ಚೀಸ್. ನಂತರ ಬ್ರೆಡ್ಡಿನ ಕೊನೆಯ ಭಾಗವನ್ನು ಕಟ್ ಮಾಡಿಕೊಳ್ಳಬೇಕು. ಅದನ್ನು ಸ್ವಲ್ಪ ಲಟ್ಟಿಸಿ 2 ಭಾಗವನ್ನು ಮಾಡಿಕೊಳ್ಳಬೇಕು.
ಲಾಸ್ಟ್ ಸ್ಟೆಪ್ಪು, ಒಂದು ಪಾತ್ರೆಗೆ ಬೆಣ್ಣೆಯನ್ನು ಸವರಿ ಅದರಲ್ಲಿ ರೆಡ್ ಸಾಸ್, ವೈಟ್ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿಕೊಳ್ಳಬೇಕು. ನಂತರ ಅದರ ಮೇಲೆ ಬ್ರೆಡ್ಡಿನ ಪೀಸ್ಗಳನ್ನು ಇಡಬೇಕು. ಅದರ ಮೇಲೆ ಬೇಯಿಸಿದ ವೆಜ್ಜಸ್ ಹಾಕಿ ರೆಡ್ ಸಾಸ್, ವೈಟ್ ಸಾಸ್, ತುರಿದ ಚೀಸ್ ಹಾಕಬೇಕು. ಮತ್ತು ಇನ್ನೊಂದು ಲೇಯರು ಬ್ರೆಡ್ ಪೀಸು, ರೆಡ್ ಸಾಸು, ವೈಟ್ ಸಾಸು, ವೆಜ್ಜೀಸು, ತುರಿದ ಚೀಸನ್ನು ಹಾಕಬೇಕು. ಕುಕ್ಕರ್ನಲ್ಲಿ ನೀರು ಹಾಕದೆ ಆ ಪಾತ್ರೆಯನ್ನು ಇಟ್ಟು ಅದಕ್ಕೆ ಗ್ಯಾಸ್ಕೆಟು ಮತ್ತು ವಿಸಿಲನ್ನು ಇಡದೆ ಅದನ್ನು 15ರಿಂದ 20 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ನಂತರ ಅದನ್ನು ಆರಲು ಬಿಟ್ಟು ಅದನ್ನು 4 ಭಾಗವಾಗಿ ಮಾಡಿ ಪ್ಲೇಟಿಗೆ ಹಾಕಿಕೊಳ್ಳಬೇಕು. ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.